ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಯ್ಯೋ, ಹಲೋ ಯದು. ಹಾಯ್ ಕಾವೇರಿ. ನಿನ್ನನ್ನು ಪಿಕ್ ಮಾಡಕ್ ಬರ್ಬೇಕಾದ್ರೆ ನಿನ್ ಅಪ್ಡೇಟೆಡ್ ಬಯೋಡೇಟಾ ಹಾಗೆ ನಿನ್ ಎಲ್ಲ ಸರ್ಟಿಫಿಕೇಟ್ಸ್ನು ತಗೊಂಡ್ ಬಾ, ಸರಿನಾ? ಹೌದಾ, ಸರಿ. ಯಾಕೆ ಅಂತ ಕೇಳ್ಬೋದಾ? ಗುಜ್ರಿಗೆ ತೂಕ ಹಾಕೋದಕ್ಕೆ. ಈ ಗುಲ್ಡು ಅವತ್ತೇ ಹೇಳಿಲ್ವೇನೋ ನಿನ್ ಕೆಲ್ಸ ಕನ್ಫರ್ಮ್ ಅಂತ. ಆಮೇಲೆ HR ಆಫೀಸಲ್ಲಿ ಕೇಳಿದಾಗ ಅದಿಲ್ಲ ಇದಿಲ್ಲ ಅಂತ ಹೇಳ್ಕೊಂಡು ಕುತ್ಕೊಳ್ಳೋದು ಚೆನ್ನಾಗಿರಲ್ಲ. ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು. ಹೌದಲ್ವಾ? ಥ್ಯಾಂಕ್ ಯು. ಓಕೆ ಮೇಡಮ್, ನೀವು ಹೇಳ್ದಂಗೆ ಆಗಲಿ. ಈಗಲೇ ತೊಗೊಂಡು ಬರ್ತೀನಿ. ತಮಾಷೆ ಸಾಕು, ಬೇಗ ಬಾ. ಫಸ್ಟ್ ಡೇನೇ ಲೇಟಾಗಿ ಬರಬೇಡ. ಆಮೇಲೆ ಓ, ಈ ಮಹಾರಾಣಿ ಆಫೀಸ್ಗೆ ಯಾರನ್ನೋ ಕರ್ಕೊಂಬರ್ತಿರೋ ಹಾಗಿದೆ. ನೋಡೋಣ ಯಾರು ಬರ್ತಾರೆ ಅಂತ. ಅಕ್ಕ, ಸ್ವಲ್ಪ ಬೇಗ ಬಾ, ಕೂತ್ಕೋ. ಸಾಕು. ಏನು ಮೇಡಮು ಮತ್ತೆ ಆಫೀಸ್ಗೆ ಯಾರನ್ನೋ ಕರೆಸಿ ಅಪಾಯಿಂಟ್ಮೆಂಟ್ ಕೊಡಿಸ್ತಿರೋ ಹಾಗಿದೆ. ಕಾವೇರಿ, ನಿಮ್ ಭಾವ ಏನೋ ಕೇಳ್ತಾ ಇದ್ದಾರೆ, ನೀನೇನು ಹೇಳ್ತಾನೆ ಇಲ್ಲ. ಅಯ್ಯೋ ಅತ್ತೆ, ಅವ್ರಿಗೆ ಇವಾಗೆಲ್ಲ ನಾವು ಎಲ್ಲಿ ಕಾಣ್ತೀವಿ ಹೇಳಿ? ದೊಡ್ಡ ಜನ ತಮ್ಮನ್ ತಾವೇ ಬಾಸ್ ಅಂದ್ಕೊಂಡ್ಬಿಟ್ಟಿದ್ದಾರೆ. ಏನ ಬಾಸ್ ಸ್ವಲ್ಪ ವಿಶ್ವಾಸದಿಂದ ಮಾತಾಡ್ಸೋ ತಕ್ಷಣ ತನ್ನ ಲೆವೆಲ್ಲೇ ಬೇರೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಏನಾಯ್ತು ಕಾವೇರಿ? ಏನಿಲ್ಲ ಪೂರ್ಣಿ, ನಮ್ಮ ಆಫೀಸಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಖಾಲಿ ಇತ್ತು. ಅದಕ್ಕೆ ಯದುನ ಅಪಾಯಿಂಟ್ ಮಾಡ್ಕೊಳ್ಳಿ ಅಂತ ದತ್ತ ಸರ್ಗೆ ಹೇಳ್ದೆ ಅಷ್ಟೆ. ಅದಕ್ಕೆ ದತ್ತ ಸರ್ ಹ್ಞೂ ಅಂದ್ರು. ಯದುಗೂ ಇವತ್ತು ಬಾ ಅಂತ ಹೇಳ್ದೆ. ವಾಟ್? ಯದುನ ಆ ಪೋಸ್ಟಿಗೆ ರೆಕಮೆಂಡ್ ಮಾಡ್ತಾ ಇದ್ಯಾ? ಯದುಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಆ ಪೋಸ್ಟಿಗೆ ರೆಕಮೆಂಡ್ ಮಾಡ್ತಾ ಇದ್ಯಾ ಹೇಳು? ಸ್ವಲ್ಪನಾದ್ರೂ ಬುದ್ಧಿ ಇಲ್ವಾ ನಿನ್ಗೆ? ಯಾವಾಗ್ಲೂ ಹೀಗೆ ಮಾಡ್ತೀಯಾ? ಅಲ್ಲ, ಒಂದೇ ಒಂದು ನಿಮಿಷ ನನ್ಗೊಂದು ಮಾತು ಕೇಳಬೇಕು ಅಂತ ನಿಂಗೆ ಅನ್ಸ್ಲಿಲ್ವಾ? ಈ ಆಫೀಸಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈ ಆಫೀಸಿನ ಪ್ರತಿಯೊಂದು ಇನ್ ಅಂಡ್ ಔಟ್ ನನಗೆ ಗೊತ್ತಿದೆ. ಯದುಗೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋಕ್ಕಾಗತ್ತಾ? ಯಾರಿಗೆ ಯಾವ ಯೋಗ್ಯತೆ ಇದೆಯೋ ಅದನ್ನ ಮಾತ್ರ ರೆಕಮೆಂಡ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡವಾ? ಪೂರ್ಣಿಮಾ, ಏನು ಅವಾಗ್ಲಿಂದ ಮಕ್ಕ ನೋಡ್ತಾ ಇದ್ಯಾ? ನಿಂತಿದ್ದೆ ಅಂತಾನೆ ತಿಂಡಿ ಬಡ್ಸೋ. ಅಮ್ಮ, ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ, ನಾನು ಬರ್ತೀನಿ. ನನ್ನ ಮಾತು ಕೇಳಿದ್ರೆ ಮನೆ ಯಾಕೆ ಹೀಗಿರುತ್ತೆ? ನೀನೇ ನಿನ್ನ ಮಕ್ಕ ನೋಡ್ತಿದ್ಯಾ? ತಿಂಡಿ ಬಡ್ಸೋ. ಯಾಕ್ರಿ ಕೋಪ ಮಾಡ್ಕೋತಿದ್ದೀರಾ? ಕೂತ್ಕೊಳ್ಳಿ, ಬಡಿಸ್ತೀನಿ. ಹೋಗ್ಲಿ ಬಿಡಿ ಅಳಿ, ಅಂದ್ರೆ ಕೋಪ ಮಾಡ್ಕೋಬೇಡಿ. ಕಾವೇರಿ ಯಾವಾಗ್ಲೂ ಹಾಗೇನೆ, ಹುಡ್ದಾಗಿಂದನೂ ಯಾರ ಮಾತು ಕೇಳೋಳಲ್ಲ. ಅವಳಿಗೇನು ಸರಿ ಅನ್ಸುತ್ತೋ ಅದನ್ನ ಮಾಡ್ತಾಳೆ. ನೀವು ತಲೆ ಕೆಡಿಸ್ಕೋಬಿಡಿ, ತಿಂಡಿತೀನಿ. ಅತ್ತೆ, ನಾನೇನು ತಲೆ ಕೆಡಿಸ್ಕೊಂಡಿಲ್ಲ. ಅವಳು ನಿಮ್ಮ ಹದ್ಬಸ್ತಲ್ಲಿ ಇದ್ರೆ ಹೀಗಾಕ್ ಆಗ್ತಾ ಇದ್ಲು. ಯದು ಅವನೊಬ್ಬ ಬಗೆ ಇದ್ದ. ಆಫೀಸಲ್ಲಿ ಇವಳು ಬಾಲ ಇಟ್ಕೊಂಡು ಜೋಳು ಹಿಂದೆ ತಿರ್ಗಕ್ಕೆ. ಏಯ್, ಏನ ಮಕ್ಕ ನೋಡ್ತಿದ್ಯಾ? ತಿಂಡಿ ಬಡ್ಸೋ. ಅಣ್ಣ, ಹೇಗಿದೆಯಾ ಅಣ್ಣ? ಆರಾಮಾಗಿ ನಡಿ ಪ್ರೀತು, ಒಳಗೆ ಹೋಗೋಣ. ಎಲ್ರಿ ಹೋಗ್ಬಿಟ್ಟಿದ್ರಿ ನೀವು?
ಏನಾಗಿದೆ ನಿಮ್ಗೆ? ನಾನಂತೂ ಹುಚ್ಚಿ ತರ ಆಗ್ಬಿಟ್ಟಿದೆ ಗೊತ್ತಾ? ಏನ್ರಿ ಆಗಿದೆ ನಿಮ್ಗೆ? ಮಲ್ಲಿಕಾ, ನೀನ್ ಸಮಾಧಾನ ಮಾಡ್ಕೊ. ಫಸ್ಟ್ ಅವನ್ಗೆ ನೀರೋ ಹಾಲು ಏನಾದ್ರೂ ತಂದ್ಕೊಡು ಹೋಗು. ಸರಿ ಕೂಸಿ. ತೇಜು, ಏನೋ ಇದೆಲ್ಲ? ನೀನ್ ಹೇಗೋ ಅವ್ರ ಕೈಗೆ ಸಿಕ್ಕಾಕೊಂಡೆ? ಇದೇನಾದ್ರೂ ಪ್ರೊಫೆಷನಲ್ ಜಲಸಿನ ಅಥವಾ ಪರ್ಸನಲ್ ಹೇಟ್ರೆಡಾ? ನಿನ್ನನ್ನೇನ ಕಿಡ್ನಾಪ್ ಮಾಡಿದ್ರು ಅವರು? ರೀ, ತಗೊಳ್ಳಿ ಹಾಲು ಕುಡೀರಿ. ಏನಿದು ತೇಜು? ನಿನಗಿಷ್ಟು ವಯಸ್ಸಾಗಿದೆ, ಇನ್ನೂ ನಿನ್ನನ್ನ ನೀನ್ ನೋಡ್ಕೊಳಕ್ಕಾಗಲ್ಲ ಅಂದ್ರೆ ಹೇಗೆ ಹೇಳು? ಅಪ್ಪ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್, ಅವರನ್ನೇ ಇದುವರೆಗೂ ಯಾರು ಕಿಡ್ನಾಪ್ ಮಾಡಿಲ್ಲ. ನೀನ್ ಇನ್ನೂ ಸ್ಟಾರ್ಟ್ಅಪ್ ಶುರು ಮಾಡಿದ್ಯಾ, ನಿನ್ನನ್ನೇನ ಕಿಡ್ನಾಪ್ ಮಾಡ್ತಾರೆ? ಹಾ, ಇಷ್ಟು ದಿನ ಇಲ್ಲದೆ ಇರೋ ಟ್ರ್ಯಾಪ್ಸ್ ಇವಾಗ ಯಾಕೆ ಶುರು ಆಗತ್ತೆ? ಐ ರಿಯಲಿ ಸಸ್ಪೆಕ್ಟ್ ಸಮಥಿಂಗ್ ಇಸ್ ರಾಂಗ್. ನೀನ್ ನಮ್ಮಿಂದ ಏನಾದ್ರೂ ಮುಚ್ಚಿಡ್ತಾ ಇದ್ಯಾ? ಅಂಥದ್ದೆಲ್ಲ ಏನಿಲ್ಲ ಕಣೆ. ನೋಡು ತೇಜು, ನೀನ್ ಇವಾಗಿರೋ ಪರಿಸ್ಥಿತಿಯಲ್ಲಿ ನಾನು ನಿನಗೆ ಏನು ಫೋರ್ಸ್ ಮಾಡಲ್ಲ. ಪ್ರಭಾ ಹೇಳ್ತಾ ಇದ್ರು ನೀನ್ ಯಾವುದೇ ರೀತಿ ಸ್ಟಾರ್ಟ್ಅಪ್ ಆಗ್ಲಿ ಬಿಸ್ನೆಸ್ ಆಗ್ಲಿ ಮಾಡ್ತಾ ಇಲ್ಲ ಅಂತ. ಅದ್ ನಿಜ ಆಗಿದ್ರೆ ಒಪ್ಕೋ. ನೋಡು, ನಿನ್ಗೆ ತುಂಬಾ ಪ್ರೀತಿ ಮಾಡುವಂತ ಹೆಂಡತಿ ಇದ್ದಾಳೆ, ನಿಂದೇ ಆದಂಥ ಸಂಸಾರ ಇದೆ. ಹೀಗ್ ಬೇಜವಾಬ್ದಾರಿಯಾಗಿ ನಡ್ಕೊಂಡ್ರೆ ಅಪ್ಪಂಗೆ ಎಷ್ಟು ನೋವಾಗಲ್ಲ, ಮನೆಯವ್ರಿಗೆ ಎಷ್ಟು ಬೇಜಾರಾಗತ್ತೆ ಅಂತ ಯೋಚನೆ ಮಾಡೋ. ತೇಜು, ನೀನ್ ದುಡಿದೇ ಹೋದ್ರೂ ಪರವಾಗಿಲ್ಲ ಕಣು. ಮನೆಗೆ ಒಳ್ಳೆ ಮಗನಾಗಿರು, ಹೆಂಡತಿಗೆ ಒಳ್ಳೆ ಗಂಡನಾಗಿರು, ಒಳ್ಳೆ ಮನುಷ್ಯ ಆಗಿರೋದು ಮುಖ್ಯ ಕಣೋ. ಸುಮ್ಮನೆ ಇಂಥ ಸಮಸ್ಯೆಗಳನ್ನೆಲ್ಲ ಮೈಮೇಲೆ ಎಳ್ಕೊಂಬೇಡ. ಇನ್ಮುಂದೆ ಆದ್ರೂ ಜವಾಬ್ದಾರಿಯಾಗಿರು. ಗುಡ್ ಮಾರ್ನಿಂಗ್. ಹಾಯ್ ಅದು, ಗುಡ್ ಮಾರ್ನಿಂಗ್. ರೆಸ್ಯೂಮೆ ತಗೊಂಡಿದ್ಯಾ ಅಲ್ವಾ? ಎಲ್ಲ ಇದ್ರಲ್ಲಿ ಸೇಫ್ ಆಗಿದೆ ಮೇಡಮ್. ಓ, ಹಾಗಿದ್ರೆ ಸರ್ರು ಕೆಲ್ಸದ ವಿಷಯದಲ್ಲಿ ಸೀರಿಯಸ್ ಆಗಿದ್ದಾರೆ ಅಂತ ಆಯ್ತು. ಹ್ಞೂ, ಮತ್ತೆ ಕೆಲ್ಸದ ವಿಚಾರದಲ್ಲಿ ಸೀರಿಯಸ್ ಇಲ್ಲ ಅಂದ್ರೆ ಮೇಡಮ್ ಅವ್ರನ್ನ ಸುಮ್ಮನೆ ಬಿಡ್ತಾರಾ? ಸರಿ, ಬಾ ಹೋಗೋಣ. ಕಾವೇರಿ, ಥ್ಯಾಂಕ್ಸ್ ಕಣೋ ನನಗೆ ಕೆಲಸ ಕೊಡಿಸಿದ್ದಕ್ಕೆ. ಈ ಕೆಲಸ ನನಗೆ ನಿಜವಾಗ್ಲೂ